ದೇವ? ಚಲನ 21 ಲಕ್ಷ, ವಾಯುಜು 21 ಲಕ್ಷ, ಅಂಡ 21 ಲಕ್ಷ, ಪಿಂಡ 21 ಲಕ್ಷ, 84 ಲಕ್ಷ ಜೀವರಾಶಿಗಳಿಗೆ ಹಿರಿಮೆಯಿಂದ ಹಿಡಿದು ಸೃಷ್ಟಿ ಸ್ಥಿತಿ ಲಯ ಕಾರಣಕರ್ತನು ನಾನು. ಎಲ್ಲ ಮಾನವ ದೇವ, ಆದಿ ಅಂತ್ಯ ನಿರಾಕಾರ ಆಕಾರ ಸರ್ವವೂ ನಾನು. ರಜತಾದ್ರಿ ಪರ್ವತವೇ ಎನ್ನ ನಿಲಯ. ನಂದಿ ಭೃಂಗಿ ಹಾಗೂ ಪ್ರಮದ ಗಣಗಳಿಂದ ಕೂಡಿದ ವಿನಾಯಕ ವೀರಭದ್ರ ಸಣ್ಮುಖ ಮಾನ್ಯ ಮಂತ್ರಿಗಳಿಂದ ತುಂಬಿದ ಒಟ್ಟು ಬಲಗಕ್ಕೆ ನಾನೇ ಅಧಿಪತಿ. ಮಾನವ ದೇವ, ಇಂಥ ಭಯಂಕರ ಸ್ವರೂಪನನ್ನು ದಾರೆಂದು ವಿಚಾರಿಸುವ ನೀವು ದಾರು ನರಗ್ರಣಿ ಭೀಮನಿ. ಓಹೋ ದೇವ, ನಾವು ದಾರಂದರೆ ಪ್ರಥಮದಲ್ಲಿ ಹನುಮನೇ ಸಾರಥಿ, ಶಂಕರನಿಗೆ ಬ್ರಹ್ಮನೇ ಸಾರಥಿ, ಕರ್ಣನಿಗೆ ಶಲ್ಯನೇ ಸಾರಥಿ, ಭೀಮನಿಗೆ ಭಿಕ್ಷುವೇ ಸಾರಥಿ, ಅರ್ಜುನನಿಗೆ ಶ್ರೀಕೃಷ್ಣನೇ ಸಾರಥಿ. ಆದರೆ ಈ ಬೈಲಾಟದಲ್ಲಿ ನಿಮಗೆ ಸಾರಥಿಯಾಗಿ ಬಂದಿರುವ ನನ್ನನ್ನು ಸಾರಥಿ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಸಾರಥಿಯನ್ನು ನಾಮಾಂಕಿತವೇನೆಂದು ಕೇಳಿದೆಯಾ? ಕೇಳಿದರೆ ದೇವ. ತ್ರಿಮೂರ್ತಿಗಳಲ್ಲಿ ಉತ್ಕೃಷ್ಟತರವಾದ ತಿರುಸುಲ ಕೊರಳಲ್ಲಿ ನಾಗಭೂಷಣವನ್ನು ಧರಿಸಿ ಜಟಾಧಾರಿಯಾಗಿ ರುದ್ರಾಕ್ಷಿಯನ್ನು ಹಾಕಿಕೊಂಡು ಅಣಿಯ ಮೇಲೆ ಹಿಬುತ್ತಿಯನ್ನು ಧರಿಸಿ ಸಾರಥಿ ದೇವ, ಊರಿನ ಹತ್ರದಿಂದ ಜಡಿಯ ಮೇಲೆ ಗಂಗೆಯನ್ನು ಕೊಳ್ಳರಿಸಿಕೊಂಡ ವ್ಯಾಕುರ ಸ್ವರೂಪದಿಂದಿರುವ ಎನ್ನ ಮಾತನ್ನು ಮೀರಿದ ದಕ್ಷ ಬ್ರಹ್ಮನು ತನ್ನ ಕುಮಾರಿಯಾದ ದ್ರಾಕ್ಷಾಯಿಣಿ ಅಗ್ನಿಯಲ್ಲಿ ಬಿದ್ದು ದಗ್ನವಾದಾಗ ಸಾರಥಿ ದೇವ, ಎನ್ನ ಬೆವರಿನಿಂದ ವೀರಭದ್ರನ್ನು ಉದ್ಭವಿಸಿ ದಕ್ಷ ಬ್ರಹ್ಮನನ್ನು ಸಂಹಾರ ಮಾಡಿಸಿದ ಕಾರಣಕರ್ತನು ನಾನು. ಹೌದು ದೇವ. ಸಾರಥಿ ದೇವ, ಕೈಲಾಸ ವಾಸನಾದ ಪರಮೇಶ್ವರನ ನಾನಲ್ಲವೇನು ಸಾರಥಿ ತಿಳಿಯಿತ ಎನ್ನ ನಾಮಾಂಕಿತ ರೀತಿ. ಓಹೋ, ಕೈಲಾಸ ವಾಸನಾದ ಶ್ರೀ ಪರಮೇಶ್ವರನು ತಾವಾದರೆ ಇನ್ನು ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ದೇವ, ಈ ಸುಂದರವಾಗಿ ಸಭಾಮಂಟಪಕ್ಕೆ ಬಂದು ಕಾರಣವೇನೆಂದು ಕೇಳಿದೆಯಾ? ಕೇಳಿದರೆ ದೇವ. ಇಂದ್ರಕೀಲಾದ್ರಿಯಲ್ಲಿ ಒಬ್ಬ ನಿರುಪುಂಗವನು ತಪಸ್ಸು ಮಾಡುತ್ತಿರುವನು. ಅವನ ವೈರಾಗ್ಯ ಪುರುಷನ ಶ್ರೀ ಲೋಳನು ಅವನ ಭಕ್ತಿ ವಿಚಾರವನ್ನು ಪರೀಕ್ಷಿಸಿ ತದನಂತರ ಅವನ ಬೇಡಿದ ವರಗಳನ್ನು ಕೊಡಲು ಬರಣವಾಯಿತು ಕಂಡಿಯ ಸಾರಥಿ ಎನ್ನ ಸತಿಮಣಿಯಾದ ಪಾರ್ವತಿಯನ್ನು ಬರೆಯೋಣ ಜಾಗೃತಿ. ತಮ್ಮ ಇಷ್ಟದಂತಾಗಲಿ ದೇವ. ಪೀಠವನ್ನು ಅಲಂಕರಿಸಿದ ಜಾಗೃತಿ. ಪ್ರಿಯ ಹೇಳಿದ್ರೆ ಕೇಳು. ಇದೇನಿದು ಭಯಂಕರವಾದ ಇದು ನಿನಗೆ ತಿಳಿಯದೆ ತಿಳಿಸಬೇಕೆ? ಕಾಕ ಚೆನ್ನಾಗಿ ಕೇಳು.
ಹಿಂದಗಡೆ ಯಾರು ಬಾಣ ಬಿಡ್ಬೋಣ ನೆಟ್ಟುಬಿಟ್ಟಿದ್ದಾನೆ. ದೇವಿ ಇದ್ಯಾವುದೋ ಪ್ರಳಯ ಕಾಲ ಬಂದಂತೆ ಕಾಣುತ್ತಿರುವುದಲ್ಲ, ಅದೇನು ದೇವಿ? ಅದೇನೆಂದು ಕೇಳುತ್ತಿರುವೆಯಾ? ಹೌದು ದೇವಿ. ಸಾಗರವೆಲ್ಲ ಕೆರಳಿ ಗಿರಿ ಕರಗಿ ನೀರಾಗಿ ಹರಿಯುತ್ತಿರುವುದಲ್ಲ. ಇದರ ತಾತ್ಪರ್ಯ ಏನೆನ್ನುವುದು ನನಗೆ ಅರ್ಥವಾಗಲಿಲ್ಲ. ಇದರ ತಾತ್ಪರ್ಯವನ್ನು ಏನೆನ್ನುವುದು ಎನ್ನ ಮುಂದೆ ತಿಳಿಸೆಂದು ಬೇಡಿಕೊಳ್ಳುವುದು ಕಾಂತ ಗುಣವಂತ. ದೇವಿ ಚೆನ್ನಾಗಿಯೋ ಚೆನ್ನಾಗಿಯೋ ಚೆನ್ನಾಗಿಯೋ? ಅದೇ ಪಾರ್ವತಿ, ಪರಮೇಶ್ವರ, ನೀನು ಏತಕ್ಕೆ ಭಯಪಡುತ್ತಿ? ಭಕ್ತೋತ್ತಮನಾದ ಒಬ್ಬ ಮುನಿಪುಂಗವನು ಇಂದ್ರಕೀಲ ಹದ್ರೆಯಲ್ಲಿ ತಪಸ್ಸು ಮಾಡುತ್ತಿರುವನು. ಹೌದೇ? ಹೌದು ದೇವಿ. ಆತನ ತಪಜ್ವಾಲಿ ಇಷ್ಟು ದಾಳಿ ಮಾಡುತ್ತಿರುವುದು ತಿಳಿಯಿತೆ ದ್ರಾಕ್ಷಾಯಣಿ. ಅಹೋ ಕೃಪಾಕರ, ದೇವಿ, ಯೋಗಿಯ ಭಯ ನನಗಿಲ್ಲವೆಂದು ಹೇಳುತ್ತಿರುವೆಯಾ? ಹೌದು ದೇವಿ. ಹೌದೇ? ಹೌದು ದೇವಿ. ನಿನ್ನ ಮಾತನ್ನು ನಾನು ನಂಬಬೇಕೆ? ನಂಬಲೇಬೇಕು ದೇವಿ. ನಂಬದೆ ಹೋದರೆ ನಂಬಲೇಬೇಕು ದೇವಿ. ನೀವು ನಂಬಿಸಬೇಕಲ್ಲವೇ? ನೀನು ನಂಬಿದನ್ನು ನಂಬಿಸುತ್ತೇವೆ. ಸುಂದರಿ, ನಂಬಿಸುವುದೇ ನಿನ್ನ ಕಾಯಕಲ್ಲವೇ? ನಂಬಿದ ಭಕ್ತರನ್ನು ಕಾಯುವುದು ನಿನ್ನ ಪಾಲಕಲ್ಲವೇ? ಈಶ್ವರ, ಪಾರ್ವತಿ, ಹೇಳಲೇ? ಹೇಳು ದೇವಿ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಯೋಗಿಯ ಭಯ ಯೋಗಿಯ ಭಯ
ಭಿಕಾರಿ ಅನಮಯ್ಯ ಇವರು ಪಾರ್ವತಿ ಪಾತ್ರ ಮಾಡಿರ್ತಕ್ಕಂಥ ಸಭಾಕರವರಿಗೆ 100 ರೂಪಾಯಿ. ಕಾಂತಿ ಆ ಯೋಗಿಯ ಭಯ ನನಗೆ ಇಲ್ಲವೆಂದು ಯಾತಕ್ಕೆ ಈ ಮೋಸವನ್ನು ಮಾಡುತ್ತಿರುವೆ? ಅದೇನು ದೇವಿ ಏತಕ್ಕೆ ಕಾಟ, ಕಾಂತಿ ಅವನು ಮುನೀಶ್ವರನಾಗಿದ್ದರೆ ಬಿಲ್ಲು ಬಾಣಗಳನ್ನು ಏತಕ್ಕೆ ಧರಿಸುತ್ತಿದ್ದ? ಪ್ರಿಯ, ಏ ಪಣಿಯಲು ಭಸ್ಮವೂ ಇಲ್ಲ, ಕೊರಳಲ್ಲಿ ರುದ್ರಾಕ್ಷಿಯೂ ಇಲ್ಲ. ಅಂದ ಬಳಿಕ ಇವ ಎಂತ ಮುನಿವರನೆನ್ನುವುದು ನನಗೆ ಅರ್ಥವಾಗಲಿಲ್ಲ. ಕಾಕ, ಕಾಂತಿ ಅದರ ಅರ್ಥವನ್ನು ತಿಳಿಸಿ ಎಂದು ಬೇಡಿಕೊಳ್ಳುವ ಕಾಕ ಗುಣವಂತ. ಕಾಂತಿ ಇದ ಹಾಗಾದ ಮತ್ತೆ ಹೇಳೋಣ ಕೇಳು. ಚೆನ್ನಾಗಿ ಹೇಳು. ಇಷ್ಟು ಗಾಬರಿಯಾಗಿ ಸಂಶಯ ಪಡೆಯುವುದಕ್ಕೆ ಅವನ ಮುನಿಗಳ ತಪದಿಂದ ಮಾಡವನಲ್ಲ, ಅಷ್ಟು ದಿಕ್ಪಾಲಕರ ಐಶ್ವರ್ಯ ಸಹ ಇಚ್ಛಿಸವನಲ್ಲ. ದೇವಿ, ತ್ರಿಮೂರ್ತಿಗಳ ಪದವಿ ಸಹ ಬೇಡವದಿಲ್ಲ. ಕೇಳಿದೆಯಾ ಪಾರ್ವತಿ? ಹೀಗಿದೆ ನೋಡ ಮುನಿಪುಂಗವನ ರೀತಿ. ಹೌದು ದೇವಿ. ಈಶ್ವರ, ಪಾರ್ವತಿ, ಆದರೂ ಸಹ ನನಗೆ ಆ ಭಕ್ತನ ಹೆಸರು ನನಗೆ ಭಯವಾಗುವುದು.
ಹೇಳಲೆ ಹೇಳಿದ್ರಿ ಚೆನ್ನಾಗಿ ಕೇಳು. ಕೈಲಾಸವಾಸ ತ್ರಿನೇತ್ರನಾಥ ಎನ್ನ ಮೊರೆಗಳು ಮಹಿಮಾನ್ವಿತ ನಿನ್ನ ನುಡಿ ಕೇಳು ನೀ ಸರ್ವತಾ ಎನ್ನ ನುಡಿಯನ್ನು ಚೆನ್ನಾಗಿ ಆಳಿಸು. ಕೈಲಾಸವಾಸ ಸದ್ಗುಣ ಅಲಂಕೃತರಾದ ಪ್ರಾಣಪತಿ ಪ್ರಾಣೇಶ್ವರಿ ತಾತ ಕಾಂತಿ ಸತ್ಯವಂತನು ನಿಷ್ಠಾವಂತನು ಆ ಮಹಾಭಕ್ತನಲ್ಲವೇ? ಹೌದು ದೇವಿ. ಆದರೂ ಕುರಿತು ತಪಸ್ಸು ಮಾಡಲು ಕಾರಣವೇನು? ಅವನು ವರವನ್ನು ಬೇಡುವುದಕ್ಕೆ ಬಂದಿರುವನು ಸುಂದರಿ. ಅವನ ಧಾರು, ಅವನ ಹೆಸರೇನು, ಅವನ ಸಂಗತಿಯನ್ನು ಎನ್ನ ಮುಂದೆ ತಿಳಿಸು ಪ್ರಿಯ. ಪರಿಹರಿಸು ಎನ್ನ ಸಂಶಯ. ಅದೇ ಸುಂದರಿ, ಹಾಗಾದರೆ ಹೇಳುವನ್ನು ಕೇಳು.
ಧರ್ಮರಾಜನ ತಮ್ಮನು, ಇವನೇ ಅರ್ಜುನನೆಂಬವನು. ದೇವಿ, ಶ್ರೀಕೃಷ್ಣ ಮೂರ್ತಿಯ ಭಾವ ಮೈದನನು ಈ ಭೂಮಂಡಲದಲ್ಲಿ ಗಂಡಗಳೊಳಗೆ ಗಂಡನೆಂದು ಕಾಲು ಬೆಳ್ಳಿಯನ್ನು ಧರಿಸಿದವನು. ದೇವಿ, ದೇವದಾನವ ಮಾನವರೊಳಗೆ ಇವನ ಗೂಢ ಯುದ್ಧವನ್ನು ಮಾಡಿ ಇವನ ಬೆನ್ನನ್ನು ಕಂಡು ಗಂಡಗಳಿಗಳೇ ಇಲ್ಲ. ಕಂಡಿಯ ಪಾರ್ವತಿ, ಇದೇ ನೋಡಿ ಇವನ ರೀತಿ. ಅಹೋ ದೇವ, ದೇವಿ, ಹಾಗಾದರೆ ನಿನ್ನನ್ನು ಕುರಿತು ತಪಸ್ಸು ಮಾಡುತ್ತಿರುವ ನಮ್ಮ ವೀರ ಪಾರ್ಥನೆ, ಹೌದು ಕಾಂತಿ, ಫಲ್ಗುಣನೆ, ಹೌದು ಕಾಂತಿ, ಅರ್ಜುನನೇ, ಹೌದು ಕಾಂತಿ, ಹೌದೇ? ಹೌದು. ಯಾತಕ್ಕಾಗಿ ತಪವನ್ನು ಗೈಯುತ್ತಿರುವ? ಅವನ ವರವನ್ನು ಬೇಡುವುದಕ್ಕೆ ಬಂದಿರುವನು ಸುಂದರಿ. ವರವನ್ನು ಬೇಡಲು ಬಂದಿರಬಹುದು. ಹೌದು ಸುಂದರಿ. ಯಾವ ವರವನ್ನು ಬೇಡಲು ಬಂದಿರಬಹುದು? ಅವನು ಹೇಳಿದ ಮೇಲೆ ನಮಗೆ ಅರ್ಥ ಆಗುವುದು. ನಾವು ಪ್ರತ್ಯಕ್ಷವಾದ ಮೇಲೆ ಹೌದು ಗೊತ್ತಾಗುವುದು. ದೇವಿ, ಹೌದಲ್ಲವೇ? ಹೌದು ದೇವಿ. ಪ್ರಿಯ, ಪ್ರಿಯೆ, ಹೇಳಲೆ? ಹೇಳು ದೇವಿ. ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಎನ್ನಯ ಜೀವನದೊಡೆಯ ಹೀಗೇಳು ಎನ್ನಯ ವಿತನುಡಿಯ, ಹೀಗೇಳು ಎನ್ನಯ ವಿತನುಡಿಯ. ಹೇ ಜಗತ್ಪತಿ, ಪಾರ್ಥನೊಡನೆ ವೈರತ್ವವನ್ನು ಕಂಡು ಮಾಡುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ದೇವ, ಅವನು ನಿನ್ನನ್ನೇ ನಂಬಿ ನಿನ್ನನ್ನು ಕುರಿತು ತಪವನ್ನು ಕೈತಿರುವನಲ್ಲವೇ? ಅವನ ಬೇಡಿದ ವರವನ್ನು ಕರುಣಿಸುವುದು ನಿನ್ನ ಧರ್ಮವಲ್ಲವೇ? ಪ್ರಿಯ, ಈ ಲೋಕಜನ ವೀರ ಪಾರ್ಥನ ಬೆನ್ನನ್ನು ಕಾಣಿಲ್ಲ ಎಂದು ಹೇಳುತ್ತಿರುವೆಯಲ್ಲ, ಈಗ ನನಗೆ ತುಂಬಾನೇ ಬಹು ಆಸೆ ಆಗುತ್ತಿರುವುದು. ವೀರ ಪಾರ್ಥನ ಬೆನ್ನು ನೋಡಬೇಕೆಂದು ಎನ್ನ ಮನದ ಹಂಬಲ ಇರುವುದು. ಎನ್ನ ಮನದ ಆಸೆಯನ್ನು ಪೂರೈಸು ದೇವ, ದೀನ ಬಾಂಧವ.
ಅಧಿಕಾರವು ನಿನ್ನಗಿರುವುದೇ? ಹೌದು. ಹಾಗಾದರೆ ಎನ್ನ ಭಕ್ತನೊಡನೆ ಕಾದಾಡಿ ಭಕ್ತನಿಗೆ ನಾಸೋತು. ದೇವಿ, ಭಕ್ತನಿಗೆ ಭಕ್ತರಾದನಾದ ದೇವೋತ್ತಮನಾದ ನಾನು ಸೋಲುವುದೇನಾಶ್ಚರ್ಯ? ಅವನ ಬೆನ್ನಮ್ಮನಿಗೆ ತೋರಿಸಿದರಾಯಿತು, ಭಕ್ತನಮ್ಮ ಪರೀಕ್ಷಿಸಿದಂತಾಯಿತು, ಮತ್ತು ಅವನ ಇಷ್ಟದಂತ ವರಗಳನ್ನು ಕೊಡುವುದಂತೂ ನಿಶ್ಚಯವಾಯಿತು. ದೇವಿ, ಆದ್ದರಿಂದ ಇಂದ್ರಕೀಲಾದ್ರಿಯ ಪ್ರಥಮ ಗಣ ಸಹಿತ ವೇದ ರೂಪವನ್ನು ಧರಿಸಿ ಬೇಟೆ ಆಡುವ ನವದಿಂದ ಇಂದ್ರಕೀಲಾದ್ರಿ ಪ್ರಾಂತದಲ್ಲಿ ತಪಸ್ಸಿಗೆ ಕುಳಿತಿರುವ ಅರ್ಜುನಲ್ಲಿಗೆ ಹೋಗಿ ಅವನು ಒಡನೆ ವಿನೋದ ಕಲವು ಹೋಮ ಮಾಡುವೆ. ಎಲ್ಲ ಸಾರಥಿ, ನಮ್ಮ ಪ್ರಥಮ ಗಣಗಳಿಗೆ ಬೇಡ ರೂಪವನ್ನು ಧರಿಸಿ ಬೇಟೆ ಆಡುವುದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಬರುವಂತೆ ಆಜ್ಞಾಪಿಸು. ಸೂತ ಸುಮನ ಪುಚ್ಚಾದ ದೇವ. ಕಲಿವೀರರೇ, ಬೇಟೆ ಆಡುವ ಅಂಜಿನ ಹತ್ತಿರ ಮಂಜುಳಕರವಾದ ದೇಹದಿಂದ ಪರಿಶ್ರಮಿಸುವುದು ಮಾತ್ರವಾದ ಹಂದಿಯು ನಿಮ್ಮನ್ನು ತಿನ್ನಬೇಕೆಂದು ಮೇಲೆದು ಬರುತ್ತಿರುವುದು. ಇದಕ್ಕೆ ಹೆದರಬೇಡರಿ, ಭಯಪಡಬೇಡರಿ. ಹದವಾದ ಆಯುಧಗಳಿಂದ ಹೊಡೆದೈ ಬಿಡಬೇಡರಿ. ಕಲಿವೀರರೇ, ಈ ಹಂದಿಯನ್ನು ಹೊಡೆಯುವುದು ನಿಮ್ಮಿಂದ ಆಗಲಾರದು. ನಾನು ಹೊಡೆಯುವನು, ನೀವು ಅತ್ತ ಹೋಗಿರಿ, ದಾರಿಯನ್ನು ಬಿಡಿರಿ. ತಮ್ಮಿಷ್ಟದಂತಾಗಲಿ ದೇವ. ಎಲೆ ಸಮರ ಸಂಕಲವೇ, ನಾನಬಲದ ಹಂದಿಯು ಮಾಯದಿಂದ ಎತ್ತರ ಹೋಯಿತು. ಅದನ್ನು ಹುಡುಗರ ಹೋಗದ ಬಂದಿರೈ ಬೇಟೆಗಾರರೇ. ತಮ್ಮಿಷ್ಟದಂತಾಗಲಿ ದೇವ. ನಾನು ತಪಸ್ಸು ಮಾಡೋ ಸಮಯದಲ್ಲಿ ಮಗ ಬಂದಿದ್ದು ಹಂದಿಯು ಈ ಕಾಡ ಅರಣ್ಯದಲ್ಲಿ ಎಲ್ಲಿಂದ ಬಂದಿರಬಹುದು? ಈ ಹಂದಿಯು ಮುನುರುಂದಿಯನ್ನು ಕೊಂದು ಹಾಕಿ ಬಿಡಿದ ಮುನುರುಂದಿಯನ್ನು ರಚಿಸುವಾರ ನನ್ನದಲ್ಲವೇ? ಚಂದ್ರವಾಳೆ ಹತ್ತಿರ ಬರಲೇ ಬರಲೇ. ಈ ಭೂತ ಸಂಕುಲವೇ, ಹಂದಿಯು ಇಲ್ಲೇ ಬಿದ್ದು ಮಡದ ಹೋಗಿರುವುದು. ಈ ದಿನದ ತಿಂಡಿಗೆ ಗಂಡಿಗಾಗಿದ್ದು ಇದನ್ನು ತೆಗೆದುಕೊಂಡು ಹೋಗಿ ನಡೆದೈ ಕಲಿವೀರರೇ. ಕೆಲವು ಕಾಡ ಬರುವನೇ ಇಂತಹ ಮಾಡುವವರಿಗೆ ಯಾರು? ನಾನು ಹೊಡೆದ ಹಂದಿ ನೀನು ವೈದ್ಯ ಮೂಢ ಮಾನವಾಗಿ ವೈವನೇ ಕೃಷ್ಣ. ಭಾಗವಾದ ಮಾಂಸದಿಂದ ನಿನಗೆ ಮದುವೆಯಾದ ಮದುವೆ ಹೇಗೆ? ಈ ಹಂದಿಯನ್ನು ಮಟ್ಟಿದರೆ ನಿನ್ನನ್ನು ಕೊಂದು ಬಿಡ್ತೇನೆ ಮೂಢ. ಸುಮ್ಮನೆ ಕೆಲವು ಕಾಡ ಬರುವನೇ ಚೆನ್ನಾಗಿ ಕೇಳು.
ಮಾಡಿಕೊಳ್ಳುವಿಯಾ? ಎಲೆ ಭ್ರಷ್ಟ ಚೆನ್ನಾಗಿ ಕೇಳು. ಹಂಡಿಯನ್ನು ಕೈಗೆ ನೆನೆದು ಕಂಬ ಮಾತು ನುಡಿದ ಕಾಡು ಬರುವ ನಿರ್ಭಯ ಕಾಡು ಬರುವ ನಿರ್ಭಯ ಎಲೆ ಈ ಕಾಡ ಮುನಿಯೇ ಕಾಡಬೇಡ ಎನ್ನೊಡನೆ ಕುಚಾಷ್ಟವನ್ನು ಮಾಡುವಿಯಾ? ಸಹಜವಾಗಿ ಮಾಡುವನೇ ಕಾಡದವರ ಎಲೆ ಈ ಹದಮ ಭ್ರಷ್ಟ ತಿನ್ನವದಕ್ಕೆ ಹನ್ನವಿಲ್ಲದ ತಲೆಯಲವರಮ್ಮ ತಿಂದ ಪಿತ್ತಲೇನಾದರೂ ನೆತ್ತಿಗೇರುವುದೇ ಅಥವಾ ತಪಭ್ರಮ ಏನಾದರೂ ಹಿಡಿಯುತ್ತೆ? ಸ್ವಲ್ಪ ತಾಳಲೇ ಯಾರು ಹೇಳಿದ್ರವಲ್ಲ ಎಲೆ ಭ್ರಷ್ಟ ಹದಮ ನಾನು ಬೆಳೆದ ಹಂದಿಯನ್ನು ನೀನೇ ಬೆಳೆದನೆಂದು ಎನ್ನನ್ನು ರೆಟ್ಟೆ ಹಿಡಿದನು ಕುಡಿಯ. ಸಹಜವಾಗಿ ರೂಪವೇ ಶಬರ ಎಲೆ ಹದಮ ಭ್ರಷ್ಟ ಹಂದಿಯನ್ನು ಬಿಡುವುದಿಲ್ಲ ಕಿರಾತ ನಿನ್ನೆಗೆ ಒದಗಿ ಬಂದಿರುವುದು ನೋಡು ಅಪಘಾತ. ಗಿಡ ಮರದಲ್ಲಿರುವ ಹಡ್ಡ ಕಾಕಿಗಳನ್ನು ನೇರಿನೊಳಗೆ ಏಡಿ ಕಪ್ಪೆಗಳನ್ನು ಪಡೆದು ತಿನ್ನುವ ಜೊತೆಯಾಗಿ ಹಂದಿಯನ್ನು ಹೊಡೆಗೆ ಪ್ರಾಣವು ಎತ್ತನ್ನರು ಸಹಜವಾಗಿರುವುದರೆ ಅಥವಾ ಎಲೆ ಕೂರ ಎತ್ತಿ ಹೇಳಿ ನಿನ್ನ ಅಹಂಕಾರ. ಸ್ವಲ್ಪ ತಾಳಲೇ ಯಾರ ಅಹಂಕಾರ ತೋರಿಸುವರ ಎಲೆ ಹದಮ ಭ್ರಷ್ಟ ಏಡಿ ಕಪ್ಪೆಗಳನ್ನು ತಿನ್ನವ ಕಾಡಗೊಲವನಿಗೆ ಹಂದಿಯನ್ನು ಹೊಡೆಯುವ ತ್ರಾಣಿ ಹತ್ತರದು. ಯಾರಿಗೆ ಕಾಣ ಬಂದಿರುವುದು ಸ್ವಲ್ಪ ತಾಳಲೇ ಕಾಡಬೇಡ ಎಲೆ ಹದಮ ಭ್ರಷ್ಟ ಹಂದಿಯನ್ನು ಬಿಡುವುದಿಲ್ಲ ಹೋಗುವ ಕಿರಾತ ನಿನ್ನೆಗೆ ಒದಗಿ ಬಂದಿರುವುದು ನೋಡು ಅಪಘಾತ. ಶಬರ ಕಾಡಬೇಡ ಇಂಥ ಮಾತುಗಳನ್ನು ಆಡಬೇಡ ಎನ್ನುವ ಯುದ್ಧವನ್ನು ಮಾಡಿದೆಯಾ ಯುದ್ಧ ಎನ್ನುವುದು ಅಂಗೈ ಒಳಗಿನ ಬುದ್ಧಿಯನ್ನು ಭಾವಿಸಿದೆಯಾ ಸಹಜವಾಗಿ ಭಾವಿಸಿರುವನು ಅಥವಾ ಎಲೆ ಭ್ರಷ್ಟ ಪಾರಿವಡನೆಯ ಕನಕ ಬಲ್ಲದ ಕನ್ನಡದ ಮುಂದೆ ಕುಕ್ಕುಯ ಪರಾಕ್ರಮ ನಿನ್ನಂತ ಗುಣ ಸಾಮಾನ್ಯನ ನನ್ನಂತ ತೀರ್ಣದ ಯುದ್ಧವನ್ನು ಮಾಡಿದೆಯಾ ಬಡದ ಬಸಿವೆ ಕಾಡಬೇಡ ಎನ್ನೊಡನೆ ಯುದ್ಧವನ್ನು ಮಾಡುವುದು ನಿನ್ನಿಂದ ಆಗಲಾರದು. ಯಾರಿಂದ ಆಗೋಣ ಎಲೆ ಹದಮ ಭ್ರಷ್ಟ ಸುಮ್ಮನೆ ಹಂದಿಯನ್ನು ಕೊಟ್ಟರೆ ಹೋಗುತ್ತೀನಿ ನಾನು ತಿಳಿಯುತ್ತೆ. ಬಡದ ಬಸಿವೆ ಹಂದಿಯನ್ನು ಕೊಂಡು ಹಂದಿ ಕೇಳಿದರೆ ಹಂದಿಯನ್ನು ಕೊಂದಾಗಿ ನನ್ನನ್ನು ಕೊಂದಿರುತ್ತೇನೆ ಎಂದು ಹೇಳಿಯ ಸಹಜವಾಗಿ ಕೊಲ್ಲುವುದೇ ಹದಮ ಮೂಡ ಎಲ್ಲ ಮಾತನಾಡಬೇಡ ಚೆನ್ನಾಗಿ ಕೇಳು. ವಿಸ್ತಾರವಾಗಿ ಹೇಳು. ನಾಶ
ಎಲವೇ ಹದಮ, ನಿನ್ನ ಬಾಣವನ್ನು ಮಧ್ಯ ಮಾರ್ಗದಲ್ಲಿ ಅರೆಗಳೆದಿರುವುದು ನೋಡು. ಎಲವೇ ಭ್ರಷ್ಟ, ಚೆನ್ನಾಗಿ ಕೇಳು. ನಿನ್ನಯ ಬಾಣವು ಮಧ್ಯ ಭ್ರಷ್ಟ, ಚೆನ್ನಾಗಿ ಕೇಳು. ನಿನ್ನಂತ ಮುನಿಯೋ ನನ್ನನ್ನು ಕೇಳು. ಎಲವೇ ಬಹಳ ನೀನ ಮಡದ ಬಾಣವನ್ನು ಮಧ್ಯ ಮಾರ್ಗದಲ್ಲಿ ಅರೆಗಡೆದಿರುವುದು ನೋಡು. ಭ್ರಷ್ಟ, ಇನ್ನ ಯಾವ ಬಾಣ ಊಡುತ್ತೀಯ ಊಡು. ಜಾಗ್ರತೆಯಿಂದ ಊಡುವಂತ ನಾನು ಕೊಡುವ. ಎಚ್ಚರ ತಪ್ಪಿ ಮಾತನಾಡಲು ನೆಟ್ಟಗಿರುವುದಲ್ಲ ನೋಡು. ಒಂದು ಬಾಣವನ್ನು ಹೊರಗಡೆದ ತಕ್ಷಣಕ್ಕೆ ನನ್ನನ್ನು ಗೆದ್ದಂಗೆ ಆಯ್ತೆ. ಸಹಜವಾಗಿ ಹಾಗಿರುವುದರೆ ಅದು ನೋಡ ಭ್ರಷ್ಟ, ಬೇಡದ ದಿಕ್ಕುಗಳೆಲ್ಲ ನುಗ್ಗು ನುಗ್ಗು ಮಾಡಿ ಆಕಾಶವನ್ನು ಅರೆಗಡಿದ ಶಕ್ತಿಯುಳ್ಳ ತರಂಗಗಳನ್ನು ಹೊಡೆದರೆ ಚಬರ ಎತ್ತರ ಗಾಡಿ ಚಬರ ತಪಸ್ಸಂದ್ರ ಚಬರ ದಶ ದಿಕ್ಕುಗಳ ಬಾಯಿ ಬಿಚ್ಚುವ ಆಕಾಶವನ್ನು ಅರೆಗಡೆಯುವ ನಿನ್ನ ಶಕ್ತಿಯುಳ್ಳ ಸರಂಗಗಳನ್ನು ಅರೆಗಡೆದು ನಾಶ ಮಾಡಿಬಿಟ್ಟರೆ ನೋಡು. ಸ್ವಲ್ಪ ತಾಳಲೆ ಕಡಬೇಡ ಬಡದ ಬಸವೆ ಚಬರ ನಿಸ್ಪರವೇಶನವಾದ ಬಾಣಗಳನ್ನು ಏತಕ್ಕೆ ಹೊಡೆಯುತ್ತಿ, ಹುಡುಗ ಏತಕ್ಕೆ ಕಷ್ಟಪಡುತ್ತಿ. ಎಲೆಯ ಹದಮ, ನಿನ್ನಂತ ಹುಲ್ಲು ಗುಡಿ ಹೆಣ್ಣನ್ನು ಗೆಲ್ಲುವುದ ಆಗುವುದೇನು ಕಾಡಮರಿಯೇ. ಎಲೆಯ ಕಾಡಮರಗಳೇ, ಈ ಬಾಲ್ಯದೊಳೆಯ ಒಳ್ಳೆ ಯಾವತ್ತು ಬೆಲ್ಲಾಳಿಗಳಿಗೆಲ್ಲ ನೀನೇ ಬಲವಂತ, ನೀನೇ ಪರಾಕ್ರಮ. ಮೆಚ್ಚಿದೆ ಮೆಚ್ಚಲೇಬೇಕು. ಈ ಮೂರು ಲೋಕದಲ್ಲಿ ಈ ಅರ್ಜುನ ಬಾಣಗಳನ್ನು ಮುಚ್ಚಿದವರೇ ಶಿವ. ನೀನೇನು ಸಾಮಾನ್ಯದಲ್ಲ. ಆದರೆ ಈ ಎಲ್ಲ ಬಾಣಗಳನ್ನು ಅರಗಡಿ ಎಂಬ ಕೋತ್ರನಾಗಿ ಈ ಕೋದಂಡವು ಮಡಿ ನೀವು ಗಟ್ಟಿಯಾಗಿ ನಿಲ್ಲ ಚಬರ ಬಲ ಬಲ ನೀರ. ಎಲೆಯ ಮೂಢಮತಿ, ಎಲ್ಲ ಜಡವಜ ಏತಕ್ಕೆ ಕಷ್ಟಪಡುತ್ತಿ. ಸ್ವಲ್ಪ ತಾಳ ಯಾರ ಕಷ್ಟಪಡಬರ. ಮಂಜಿನ ಹಣಗಳಿಗೆ ಪರ್ವತವನ್ನು ನಿಲ್ಲುವುದೇ, ಎಂಜಲ ಮಾಡಬನೆಂದು ನೊಣಗಳ ಉಳಿಯುವವೆ. ಎಲೆಯ ಹದಮ, ಎಲ್ಲ ಕಷ್ಟ ತೃಣಜಾಲಕ್ಕ ಪಡವ ಹಾಕಿನುವುದೇ. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲ ಬಂಡ. ನಿನ್ನ ಕೋದಂಡ ಅದೇ ಪ್ರಕಾರವಾಗಿ ಇದ್ದಕ್ಕಿಲ್ಲದೆ ಕಡಬೇಡ.
ಮನಸ್ಸಿಗೆ ಎಲ್ಲಿಯೋ ಹಿಂಸೆಯಾಗ್ತಿದೆ, ಎಲ್ಲಿಯೋ ಶಬಲ. ಬೇಡನಿಗೆ ಸೋತು ರುಗಿಯೋ ಮುಖ ತೋರನು ಇರಲೇ. ಈ ಬೇಡನನ್ನ ಇಂಡಿಗೆ ಬಿಡಲಾರಿದ ಸಾರಥೆ ವೇದಾವತಿ ನದಿಗೆ ಹೋಗಿ ಸ್ನಾನವನ್ನ ಕೈದ ಸುವರ್ಣ ತಪಸ್ಸಿಗೆ ಕೂಡಿ ಈ ಬೇಡನನ್ನು ವಿಚಾರ ಮಾಡುತ್ತೇನೆ ಸಾರಥಿ. ದೇವ ಆಹಾ ಲೋಕನಾಥ, ದೇವಿ ನಿನ್ನ ಭಕ್ತನ ಮೇಲಾದ ಪಾತ್ರನ ಮೇಲೆ ತಕ್ಕಿ ನಿನಗೆ ಇಷ್ಟೊಂದು ಕೋಪ ಹಾಕಿದ್ರು. ಅದೇನು ದೇವಿ? ಕಾಂತ ಪ್ರಿಯ, ಪ್ರಿಯೇ, ನಿನ್ನನ್ನೇ ಕುರಿತು ತಪಸ್ಸು ಮಾಡಲು ಬಂದಿರುವ ಪಾರ್ಥನೊಂದಿಗೆ ನೀನು ಯುದ್ಧವನ್ನು ಮಾಡಿದರೆ ಲೋಕದಲ್ಲಿ ಅಪನಿಂದೆಗೆ ಗುರಿಯಾಗಲಾರೆಯ. ಹೌದೇನು ದೇವಿ? ಕಾಂತ, ಕಾಂತಿ, ನಿನ್ನ ಹಠವನ್ನು ಬಿಟ್ಟು ಅವನು ಬೇಡದ ಇಷ್ಟಾರ್ಥವನ್ನು ನೆರವೇರಿಸು ಕಾಂತ ಗುಣವಂತ. ಹಾಗೆ ಪಾರ್ವತಿ, ಅಹೋ ದೇವ, ನಾನು ಪಾರ್ಥನೊಡನೆ ಯುದ್ಧವನ್ನು ಮಾಡುವುದು ಕಷ್ಟ ಕೊಡಬಾರದೆಂದು ತಿಳಿಯಬೇಡ. ಮತ್ತ್ಯಾತಕ್ಕೆ ದೇವಿ, ದೇವ? ಭಕ್ತನಿಗೆ ಇಷ್ಟಾರ್ಥವನ್ನು ಕೊಟ್ಟು ಭಕ್ತನಮ್ಮ ಮನಸಂತೋಷ ಪಡಿಸಬೇಕೆಂದು ಹೇಳಿದೆಯಲ್ಲ. ಹೌದು. ಆದರೆ ಭಕ್ತನಮ್ಮ ಪರೀಕ್ಷಿಸದೆ ಇಷ್ಟಾರ್ಥವನ್ನು ಕೊಡಬಹುದೇ? ಗೌರಿ, ಭಕ್ತನಮ್ಮ ಪರೀಕ್ಷಿಸುವುದೇ ಸರಿ. ಅಹೋ ರಮಣ, ದೇವಿ, ನನಗೆ ತಿಳಿಯುವುದು ಭಕ್ತರ ಲಕ್ಷಣ. ಕಾಂತ, ಕಾಂತಿ, ಆ ಭಕ್ತರ ಲಕ್ಷಣ ಏನಿರುವುದೆನ್ನುವುದು ನನಗೆ ಅದರ ಅರ್ಥವಾಗಲಿಲ್ಲ. ನೀನಾದರೂ ಅದನ್ನು ಬಿಡಿಸಿ ಹೇಳಬಾರದೆ ಕಾಂತ ಮತಿವಂತ. ದೇವಿ, ನೀನು ಹಾಡುವುದಲ್ಲ ನಿಜ. ಹಾ, ಆದರೆ ಭಕ್ತನಮ್ಮ ಪರೀಕ್ಷಿಸಬೇಕಾದರೆ ಇಷ್ಟ, ಶ್ರದ್ಧೆ, ಭಕ್ತಿ ಇವುಗಳೆಲ್ಲ ನಿಚ್ಚಳವಾಗಿ ಇರುವುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಈ ರೀತಿ ಪರೀಕ್ಷೆ ಮಾಡಬೇಕಾಯಿತು. ಪಾರ್ವತಿ, ತಿಳಿಯಿತ ಭಕ್ತರ ಲಕ್ಷಣ ಸಂಗತಿ? ಹೌದು ದೇವ. ಒಳ್ಳೆಯ ಕಾಡಬೇಡ. ಕೆಲ ಈ ಕಾಡ ಬರವರೇ ನನ್ನಲ್ಲಿರುವ ಅಸ್ತ್ರಗಳನ್ನು ಬಂದು ದಕ್ಷಿಣಕ್ಕೆ ಇರಿಸಬೇಡ. ಮಾಡುವುದೇ ಅಥವಾ ಗಂಡು ಕೊಲೆ ಆಗಿದ್ದರೆ ಮುಷ್ಟಿಯುದ್ಧವನ್ನು ಮಾಡೋಣವ. ಮುಷ್ಟಿಯುದ್ಧದಲ್ಲಿ ಗೆದ್ದರೆ ನೀನೇ ತೆಗೆದುಕೊಂಡು ಹೋಗು. ಸಹಜವಾಗಿ ಅರಿವನು ಎಲ್ಲ ಆಯ್ತೆ. ಕಾಡ ಬರವರೇ ಚೆನ್ನಾಗಿ ಕೇಳು.
ಎಲೆ ಈ ಹದವ ಚೆನ್ನಾಗಿ ಕೇಳ ತೋರುವೆ ನಿನ್ನಗೆಯ ಮನಾಲಯ ಬೇಡ ನಿನ್ನ ನೆನಪಬೇಡ ಈ ಮಾತನಾಡಬೇಡ ಈ ಮಾತನಾಡಬೇಡ ಎಲೆ ಈ ಕಾಡಮುನಿಯೇ ಕಾಡಬೇಡ. ನಿನ್ನನ್ನು ನೋಡಿದರೆ ನನಗೆ ನಗು ಬರುತ್ತದೆ. ಭ್ರಷ್ಟ ಅದು ಯಾತಕ್ಕೆಂದರೆ ಅದು ಯಾತಕ್ಕೆ? ಶಸ್ತ್ರಹಿತಗಳು ಸೋತು ನಾಚಿಗೆ ಹಿಲ್ಲದೆ ಎನ್ನನ್ನು ಮುಚ್ಚಿ ಹಿತ್ತಕ್ಕೆ ಕರೆಯ ರಾಜವಾಗಿ ಕರೆಯುವುದೇ ಶಬರ. ಎಲೆ ಈ ಪಂಡ ನಿನ್ನ ಇಷ್ಟದಂತೆ ಮುಷ್ಟಿಯುತವನ್ನು ಮಾಡಬಾ ಗುರುವ ತೋರಿಸು ನಿನ್ನ ಪರಾಕ್ರಮ. ಪ್ರಕಾರ ಇದ್ದಾಗಲಿಲ್ಲ. ಪಾರ್ವತಿ ಮಹೇಶ ಕಂಡು ಗಲಿಹಾದ ಅರ್ಜುನನ ಬೆನ್ನು ಕಂಡಿಯ ಗಿರಿವರನ ಸುತೆ ಪರಿಹಾರವಾಯಿತೆ ನಿನ್ನ ಮನದ ಭ್ರಾಂತಿ. ಅಹೋಕಾಂತ ದೇವಿ ಗಂಡುಗಲಿಯಾದ ಪಾತನ ಬೆನ್ನನ್ನು ಈ ಲೋಕದ ಜನರು ನೋಡಿಲ್ಲವೆಂದು ನೀನು ಹೇಳಿದೆಯಲ್ಲ. ಹೌದು ದೇವಿ. ನಿನ್ನೊಳಗೆ ನಾನು ಪಂಥವನ್ನು ತೊಟ್ಟೆ. ಪಾತನ ಬೆನ್ನನ್ನು ನೋಡಬೇಕೆಂದು ಪಂಥವನ್ನು ತೊಟ್ಟೆ. ಈಗ ಪಾತನ ಬೆನ್ನನ್ನು ನೋಡಿದೆ ನಿನ್ನ ಮನಕ್ಕೆ ಆನಂದವಾಯಿತು ಕಾಂತ ಗುಣವಂತ. ಇಷ್ಟದಂತಾಗಲ ಪಾರ್ವತಿ. ಶಿವ ಪಾರ್ವತಿಗೆ ಎಂದು ಮಾತನಾಟಕದಲ್ಲ ನಾನು ಧ್ಯಾನಿಸಿದೆ. ಅಜ್ಞಾನದಿಂದ ಬದುಕುಗರಡನ್ನು ಬಿಡಿಬಿಡಿದು ಯುದ್ಧವನ್ನು ಮಾಡಿದನಲ್ಲ. ಎಲ್ಲ ಸಾರಥೆ ನಾನು ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ. ನಾನು ಮಾಡಿದ ತಪ್ಪಿಗೆ ಪ್ರಾರ್ಥನೆಗೆ ಪರಶಿವನನ್ನು ಕ್ಷಮ ಬೇಡುವೆನು. ದೇವ ನಾನು ಮಾಡಿದ ಸರ್ವ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡುವುದಲ್ಲ. ಅಗೋ ದೇವ ನಾನು ಮಾಡಿದ ವೇದಾದ ಜಗಂಗಳಿಗೆ ನಿಲಕದ ಮನೆಗಳಿಗೆ ತಪಸ್ಸಿಗೆ ತಿಲಕದ ಮೂಢ ಮೂರ್ತಿ ಎಂದರಿಯದ ಬಿಡುಗಡೆ ಅಗೋ ಸ್ವಾಮಿ ದಯವಿಟ್ಟು ನನ್ನನ್ನು ಕ್ಷಮಿಸಿದ ಶಂಕರ ಪರಮೇಶ್ವರ. ಬಾಳ ಸದ್ಗುಣ ವಿಚಾರ ನಿನ್ನ ಭಕ್ತಿಗೆ ಮೆಚ್ಚಿದೆ ಮೆಚ್ಚಿದೆ. ಮೆಚ್ಚಲೇಬೇಕು ಪರಮಾತ್ಮ. ಅರ್ಜುನ ಪರಮಾತ್ಮ ನಿನ್ನಗೆ ಇಚ್ಛೆಯುಳ್ಳ ವರವನ್ನು ಕೇಳು ಕೊಡುವೆನು. ಕಿರೀಟಿ ಇನ್ನು ಯಾವ ವರಗಳನ್ನು ಬೇಡುತ್ತೀಯೋ ಬೇಡು. ಅಗೋ ಸ್ವಾಮಿ ಅರ್ಜುನ ದಯವಿಟ್ಟು ನನ್ನನ್ನು ಕ್ಷಮಿಸಿದ್ದೆ. ಆದರೆ ನನಗೆ ಪಾಶುಪತಾಸ್ತ್ರವನ್ನು ಬ್ರಹ್ಮಾಸ್ತ್ರವನ್ನು ದಯಪಾಲಿಯ ದೇವ ಮಹಾನ್ ಭಾವ. ಶಾಸ್ತ್ರ ಕೊಡುವೆನು ಇಡೀ ಇಡೀ ಪರಮಾತ್ಮ ಇಲ್ಲಿಂದ ಸುರಲೋಕಕ್ಕೆ ನಡಿ ನಿಮ್ಮ ತಂದೆಯಾದ ಇಂದ್ರನನ್ನು ಬಂಧನವನ್ನು ಕೈದು. ಅರ್ಜುನ ಪರಮಾತ್ಮ ಕಾಲ ಕೈಯಲ್ಲಿ ವಾತಕರೆಂಬ ರಕ್ಕಸರನ್ನು ಸಂಬರಿಸು ಸುರಲೋಕವನ್ನು ಉತ್ತರಿಸು. ಕಿರೀಟಿ ಸ್ವಾಮಿ ಧರ್ಮ ರಾಜಾದಿಗಳೊಂದಿಗೆ ಸುಖದಿಂದ ಬಾಳುವ ಪಲುಗಳು ಬಿಲ್ಲವಿದ್ದದಳು ನೀನೇ ಪ್ರವೀಣ. ಆಗೋ ಸ್ವಾಮಿ ತಮ್ಮ ಕೃಪೆಯಿಂದ ತಿಳಿಯಿತು ನಾನು ಧನ್ಯನಾದನು. ಸ್ವಾಮಿ ಅರ್ಜುನ ಪಾಶುಪತಾಸ್ತ್ರವನ್ನು ಬ್ರಹ್ಮಾಸ್ತ್ರವನ್ನು ದೇವ ಮಹಾನ್ ಭಾವ. ಇವುಗಳ ಲಕ್ಷಣವೇನೆಂದು ಕೇಳಿದೀಯಾ? ಅದೇನ ಪರಮಾತ್ಮ ವೈರಗಳನ್ನು ಸಂಬರಿಸಬೇಕಾದರೆ ಪಾಶುಪತಾಸ್ತ್ರವನ್ನು ಉಪಯೋಗಿಸು. ಅವು ಆಗಲಿ ಪರಮಾತ್ಮ. ದೇವದಾನವರು ಕೂಡ ಹಿತವನ್ನು
ಹೋಗುವ ವಿಷಯ ತಿಳಿತಾಯಿ ಅಸ್ತ್ರಗಳ ವಿಷಯ. ಸ್ವಾಮಿ ಅರ್ಜುನ ತಮ್ಮ ಕೃಪೆಯಿಂದ ತಿಳಿಯಿತು ನಾನು ಧನ್ಯನಾದನು. ಅಮ್ಮ ಜಗನ್ಮಾತೆ ಅಮ್ಮ ಪಾರ್ವತಿ ನಿನಗೆ ವಂದಿಸುವೆನು. ನಾನು ಇನ್ನು ಓಟ ಬರಬನ ಮಾತೆ ಎಲ್ಲ ಮೇಲೆ ನಿನ್ನ ಹೌದೇ. ಸರಾಯಿ ಬಸವಯ್ಯರು 100 ರೂಪಾಯಿಗಳನ್ನ ಪರಮೇಶ್ವರ ಪಾತ್ರಕ್ಕೆ ಮಗನೇ ಅರ್ಜುನ, ಪಾರ್ವತಿ ಅಮ್ಮ ಪಾರ್ವತಿ ನಿನ್ನ ನಿಚ್ಚಲವಾದ ಭಕ್ತಿಯನ್ನು ಮೆಚ್ಚಿ ಪರಮೇಶ್ವರನು ನಿನಗೆ ಪಾಶುಪತಾಸ್ತ್ರವನ್ನು ಇಂದ್ರ ಅಸ್ತ್ರವನ್ನು ವರವಾಗಿ ಕೊಟ್ಟಿರುವನಲ್ಲವೇ? ನಿನ್ನ ಇಷ್ಟದಿಂದ ಅಂದ್ರೆ ಬರುವ ಅಮ್ಮ ಮಗನೇ ಅಮ್ಮಯ್ಯ, ನಾನು ನಿನಗೆ ಯಾವ ಅಸ್ತ್ರವನ್ನು ಕೊಡುವನೆ ಗೊತ್ತೇ? ಯಾವ ಅಸ್ತ್ರವನ್ನು ಕೊಡುವಳು ಮಾತೆ? ಪಾರ್ಥ ಅಮ್ಮಯ್ಯ ಹೇಳುವೆನು ಕೇಳು. ಅದೇನು ಸವಿಸ್ತಾರವಾಗಿ ಮಾತೆ? ಮಗನೇ ನಿನ್ನ ಯಥಾಪಕ್ಕೆ ಮೆಚ್ಚಿ ಶಿವನು ಯಾವುದೆಂದು ಕೇಳಿದೆಯಾ? ಅದು ಯಾವುದು ಅಮ್ಮಯ್ಯ? ಪುತ್ರ ಅಮ್ಮಯ್ಯ ಅಂಜನ ಅರ್ಜುನ, ನಿನ್ನ ನಿಶ್ಚಲವಾದ ಭಕ್ತಿಯನ್ನು ಮೆಚ್ಚಿ ಪರಶಿವನು ನಿನಗೆ ಪಾಶುಪತಾಸ್ತ್ರವನ್ನು ಇಂದ್ರಹಸ್ತ್ರವನ್ನು ಕೊಟ್ಟಿರುವನು. ಆದರೆ ನಾನು ನಿನಗಿವಾಗ ಅಂಜನ ಅಸ್ತ್ರವನ್ನು ಕೊಡುವೆನು. ಕಂದ, ಇದರ ತಾತ್ಪರ್ಯವೇನು ಗೊತ್ತೇ? ಇದರ ತಾತ್ಪರ್ಯವೇನು ಮಾತೆ? ಮಗನೇ, ಜನನೇ ಇದು ನೋಡಲು ಒಂದಾಗಿ ಕಾಣುವುದು, ತೊಡಲು 10 ಆಗುವುದು, ಬಿಟ್ಟರೆ 100 ಆಗುವುದು, ವೈರವಾಗಿ ತಾಕಿದರೆ 1000ವಾಗಿ ಮತ್ತೆ ಪುನಃ ನಿನ್ನಲ್ಲಿ ಒಂದಾಗಿ ಬಂದು ಸೇರುವುದು. ಕಂದ, ಈ ಅಸ್ತ್ರವನ್ನು ನಿನಗೆ ಕೊಟ್ಟಿರುವೆನು. ಇದನ್ನು ತೆಗೆದುಕೊಂಡು ಜಯಶಾಲಿಯಾಗಿ ಹೋಗಿ ಬಾ ಪುತ್ರ. ಕೋಮಲಗಾತ್ರ ಜಟಾಸುರ ಜಟಾಸುರ ವೈರಿಯ ಶಿರ
ನಿನ್ನ ಭಕ್ತಿಗೆ ಮೆಚ್ಚಿ ಈ ಅಂತರಾತ್ರವನ್ನು ನಿನಗೆ ನೀಡುತ್ತಿರುವೆನು. ಇದನ್ನು ತೆಗೆದುಕೊಂಡು ಜಯಶಾಲಿಯಾಗಿ ಹೋಗಿ ಬಾ ಪುತ್ರ ಗೋಮನದಾಸ. ನಿನ್ನ ಇಷ್ಟದಿಂದಾಗಲಿ ಅಮ್ಮಯ್ಯ. ಕ್ಷೇಮವಾಗಿ ಹೋಗಿ ಪುತ್ರ ಗೋಮನದಾಸ.